ನಮಸ್ಕಾರ ವೀಕ್ಷಕರೇ, ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾವು ನೋಡ್ತಾ ಇದ್ವಿ ಪರಮಾತ್ಮನ ಜೊತೆಗೆ ಸರ್ವ ಸಂಬಂಧಗಳನ್ನು ಹೇಗೆ ಬೆಳೆಸೋದು, ಹಾಗೆ ಅದರಿಂದಾಗುವ ಪ್ರಾಪ್ತಿಗಳು ಅಷ್ಟೇ ಅಲ್ಲ, ಅದನ್ನು ಅನುಭವ ಹೇಗೆ ಮಾಡೋದು ಅಂತ. ಈ ಸಂಚಿಕೆಯಲ್ಲೂ ಕೂಡ ಅದನ್ನೇ ಮುಂದುವರಿಸೋಣ. ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ವಿಜಯ್ ಕುಮಾರ್ ಅನ್ನೋರಿದ್ದಾರೆ. ಬನ್ನಿ ಅವರನ್ನು ಸ್ವಾಗತಿಸೋಣ. ನಮಸ್ಕಾರ ಅನ್ನೋರೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶಾಂತಿ. ಕಳೆದ ಸಂಚಿಕೆಯಲ್ಲಿ ನೀವು ಸ್ವಮಾನವನ್ನು ತಗೊಂಡು ಅನುಭವ ಮಾಡಿಸ್ತಿದ್ರಿ. 3 ಸ್ವಮಾನನ ತಗೊಂಡ್ರಿ. ಹಾಗೆ ಈ 3 ಸ್ವಮಾನ ತಗೊಂಡೇ ಯಾಕೆ ನಾವು ಮಾಡಬೇಕು ಅನುಭವ ಅಂತ? ನಾವು ಬೇರೆ ಸ್ವಮಾನ ತಗೊಳಕ್ ಬರಲ್ವಾ? ಕರೆಕ್ಟ್, ಒಳ್ಳೆ ಪ್ರಶ್ನೆ. ಇಲ್ಲಿ ನಮ್ಮದು ಸಬ್ಜೆಕ್ಟು ನಮ್ಮ ಅನುಭವ ಪರಮಾತ್ಮ ತಂದೆ ಜೊತೆ ಸರ್ವ ಸಂಬಂಧದ ಅನುಭವ. ಬಾಬಾ ಹೇಳಿದ ಪ್ರಕಾರ ಪ್ರಾಪ್ತಿಗಳ ಸಂಬಂಧ. ಯಾವ ರೀತಿ ಲೌಕಿಕ ಜೀವನದಲ್ಲಿನೂ ಸಂಬಂಧ ಸೀರಿಯಲ್ ಆಗಿರ್ತದೆ, ನಮ್ಮ ಅವಸ್ಥೆಗಳಲ್ಲಿ ಕೂಡ ಕ್ಲಿಯರ್ ಆಗಿ ನಾವು ಯಾವ್ಯಾವ ಅವಸ್ಥೆಯಲ್ಲಿ ಯಾವ್ಯಾವ ಸಂಬಂಧ ಬರ್ತದೆ ಅಂತ ಅದನ್ನು ರಿಯಲೈಸೇಷನ್ ಮಾಡಿದ್ವಿ. ಇಲ್ಲಿ ನೀವು ಕೇಳಿದ ಪ್ರಶ್ನೆಗೆ ನಾನೇನು ಹೇಳಿದೆ, ನಾನು ಸಂಬಂಧಗಳನ್ನು ಚಾರ್ಧಾಮದಲ್ಲೇ ಅನುಭವ ಮಾಡ್ತಿದ್ದೀನಿ ಅಂತ ನಾನು ಅನುಭವವನ್ನು ಹೇಳಿದೆ. ಈಗ ಮಾತಾಪಿತಾ ಮಡಿಲು, ನಮ್ಮ ಜೀವನ ಪ್ರಾರಂಭ ಆಗೋದೇ ತಂದೆ ತಾಯಿ ಬಾಲ್ಯಾವಸ್ಥೆ. ಇಲ್ಲಿ 3 ಸ್ವಮಾನಗಳು ತಗೊಂಬ ಉದ್ದೇಶ ಏನಂದರೆ, ನಾವೀಗ ಆತ್ಮಿಕ ವಾರಸತ್ವವನ್ನು ಪರಮಾತ್ಮ ತಂದೆಯಿಂದ ತಗೊಳ್ತಾ ಇದ್ದೀವಿ. ಇದು ನಮ್ಮ ಜನ್ಮಸಿದ್ಧ ಅಧಿಕಾರ. ಆ್ಯಕ್ಚುಲಿ ಆತ್ಮಿಕವಾಗಿ ಓಕೆ. ಈಗ ಅಲೌಕಿಕ ಜೀವನದಲ್ಲಿ ನಮ್ಮ ಎಲ್ಲ ಲೆಕ್ಕಾಚಾರಗಳನ್ನು ಚುತ್ತ ಮಾಡಿಕೊಂಡು ಲೌಕಿಕ ದಿಂದ ಚುತ್ತ ಮಾಡಿ ಅಲೌಕಿಕ ಜೀವನದಲ್ಲಿ ಬಾಬಾನ ಜೊತೆ ನಾವು ಅನುಭವ ಮಾಡ್ತೀವಿ. ಇದರಲ್ಲಿ ಬಾಬಾ ಹೇಳಂತ ಯೋಗ ವಿಧಾನ ಎಲ್ಲ ಐತಂತ ನಿಮಗೆ ಒಂದು ತಿಳಿಸಿದೆ. ಇದರಲ್ಲಿ ನೋಡ್ರಿ, ಸ್ವಮಾನ ತಗೊಳ್ತೇವೆ. ಸ್ವಮಾನ ತಗೊಂಡಾಗ ಇದು ಸಾಕಾರಿ. ಸಾಕಾರ ಅಂದರೆ ಹೇಳೋದು ಕೇಳೋದು, ಎರಡು ಸಾಕಾರನೇ. ಆಕಾರಿ ಅಂದಾಗ ಸಂಕಲ್ಪ. ಇಲ್ಲಿ ಸಂಕಲ್ಪ ಅಂದಾಗ ನೀವು ಮಾಡೋಂಥ ಸಂಕಲ್ಪ ನನಗೆ ಗೊತ್ತಾಗೋದಲ್ಲ, ನಾನು ಮಾಡೋ ಸಂಕಲ್ಪ ನಿಮಗೆ ಗೊತ್ತಾಗೋದು. ಅಂದರೆ ಆಕಾರಿ ಅಂದರೆ ಏನು ಸ್ವಮಾನ ತಗೊತಾ ಇದ್ದೀನಿ ಅದನ್ನು ಸಂಕಲ್ಪ ರೂಪದಲ್ಲಿ ತಗೊಳ್ತಾ, ನಿರಾಕಾರ ಅಂದರೆ ಸ್ವರೂಪ. ಈಗ ನಾವು ಸಂಬಂಧ ರೂಪದ ಸ್ವಮಾನವನ್ನೇ ಯಾಕೆ ತಗೋಬೇಕನ್ನೋರೆ ಅಂತ ನೀವು ಕೇಳಿದ್ರಿ ಇಂದಿನ ಸಂಚಿಕೆಯಲ್ಲಿ. ಈ ಸಂಬಂಧದ ರೂಪ ಸ್ವಮಾನ ಜೊತೆಗೆ ಈ ದಿನದ ಸ್ವಮಾನವನ್ನು ನಾನು ತಗೊಂಡೆ. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಮೆಥಡು ಚಾರ್ಧಾಮದಲ್ಲಿ ಮಾಡುವಂಥ ಸರ್ವ ಸಂಬಂಧದ ಅನುಭವಕ್ಕೆ ಇದು ಸೀರಿಯಲ್ ಆಗಿರ್ತಕ್ಕಂಥ ಸ್ವಮಾನಗಳ ಅನುಭವ. ಇದು ಅಂದ್ರೆ ನೀವು ಹೇಳತ್ತೀರಿ ಇದನ್ನ ನಾವು ಸ್ವಮಾನವನ್ನ ತಗೊಂಡ್ ಮಾಡಿದ್ರೆ ಮಾತ್ರ ಇದರ ಪ್ರಾಪ್ತಿ ಇದೆ ಅಂತ ಹೇಳ್ತಾ ಇದ್ರಿ. ಪ್ರಾಪ್ತಿಗಳ ಅನುಭವ ಆಗ್ತದೆ, ಬಾಬನ ಜೊತೆ ಸಂಬಂಧದ ಅನುಭವ ಆಗ್ತದೆ. ಆಮೇಲೆ ರಸ, ಬಾಬಾ ಹೇಳಿದ್ರಲ್ಲ, ಏಕರಸ ಸ್ಥಿತಿ ಬರ್ಬೇಕಂದ್ರೆ ನನ್ನ ಜೊತೆ ಸರ್ವ ಸಂಬಂಧಗಳ ರಸವನ್ನು ತಗೊಳ್ರಿ. ನೋಡಿ, ಅಲ್ಲಿ ಯಾಕೆ ಇದೇ ವಿಧಾನ ಬಳಸ್ಬೇಕಂದ್ರೆ, ಬ್ರಹ್ಮ ಬಾಬಾ ಸಮಾನ ಸಂಪನ್ನ ಆಗಿದ್ದಾರೆ. ಬಾಬನ ಜೊತೆ ಸಹಜವಾಗಿ ಅವ್ರ ಅಲೌಕಿಕ ಜೀವನದಲ್ಲಿ ಬಾಬಾ ಏನು ಹೇಳ್ತಾರೆ, ಒಂದೊಂದು ಟೈಮು ಪತ್ನಿ ಅಂತಾರೆ, ನಮಗೆ ಬ್ರಹ್ಮ ತಾಯಿ ದೊಡ್ಡ ತಾಯಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವರು ಇನ್ಸ್ಟ್ರೂಮೆಂಟನ್ನು ತಗೊಂಡು ಅವ್ರು ಏನು ಮಾಡಿದ್ರು, ಮಕ್ಕಳ ಜೊತೆಗೆ ಅಲೌಕಿಕ ಜೀವನದ ಅನುಭವ ಮಾಡಿಸಿದ್ರು. ಮತ್ತು ಅಲೌಕಿಕ ಜೀವನದ ಅನುಭವ ನಮಗೆ ಆಗ್ಬೇಕಂದ್ರೆ ಪ್ರಾಕ್ಟಿಕಲ್ ಆಗಿ ಬ್ರಹ್ಮ ಬಾಬಾ ಆ ಒಂದು ಆತ್ಮಿಕ ಸ್ಥಿತಿಯಲ್ಲಿ ಆಳದಲ್ಲಿ ಅವ್ರ ಸಂಸ್ಕಾರ ನಂಬರ್ 1 ಆತ್ಮ, ಸಹಜವಾಗಿ ಅವರ ಆತ್ಮಾಭಿಮಾನಿ ಸ್ಥಿತಿ, ನಿರಂತರವಾಗಿ ಆತ್ಮಾಭಿಮಾನಿ ಸ್ಥಿತಿ ಇತ್ತು. ಮತ್ತು ಅವೆಲ್ಲ ಇವರು ಸಹಜವಾಗಿ ಪ್ರಾಕ್ಟಿಕಲ್ ಆಗಿ ಆಂತರಿಕವಾಗಿ ಅನುಭವ ಆಯಿತು. ಯಾಕಂದ್ರೆ ಬಾಬಾ ಅವ್ರು ಕರ್ತವ್ಯ ಮಾಡ್ತಾ ಇದಾರೆ ಅದ್ರ ಜೊತೆ, ತಂದೆಯಾಗಿ ತಾಯಿಯಾಗಿ. ನೋಡು, ಸ್ವಯಂ ಆತ್ಮ ಅಂತ ರಿಯಲೈಸೇಷನ್ ಮಾಡ್ತಾ, ತಂದೆ ಅಂತೇಳಿ ನನ್ನ ಪರಂಧಾಮದಲ್ಲಿ ನೆನಪು ಮಾಡ್ರಿ. ಆಟೋಮೆಟಿಕ್ ಮಾತಾಪಿತ ಮಡಿಲು, ಸ್ವಯಂ ನನ್ನ ಆತ್ಮ, ನನ್ನ ತಂದೆ ಪರಮಾತ್ಮ, ನನ್ನ ಮನೆ ಪರಂಧಾಮದಾಗ ಅದು ಮಾತಾಪಿತ ಮಡಿಲಾಯಿತು. ಅವರಲ್ಲಿ ಪವಿತ್ರತಾ ಶಕ್ತಿ ಇರೋ ಕಾರಣ ಅಕ್ಕಂದು, ನಮ್ಮ ದಾದಿ ದೀದಿ ಮಮ್ಮ ಬಾಬಾ ಅವರಲ್ಲಿ ಆ್ಯಕ್ಚುಲಿ ಸಹಜ ಸಂಬಂಧದ ಅನುಭವ ಆಗ್ಬಿಡ್ತು. ಯಾಕಂದರೆ ಅಲ್ಲಿ ಆತ್ಮಿಕ ಸ್ಥಿತಿ ಅಂದರೆ ಪ್ಯೂರಿಟಿ, ಪವಿತ್ರತೆಯಿಂದ ಅವರತ್ತು ಏಕಾಗ್ರತೆ. ಅವರು ಎಲ್ಲ ವಿಸ್ತಾರದಲ್ಲಿ ಬಂದಿಲ್ಲ ಅಂದ್ರೂ ಅವ್ರ ಸಂಸ್ಕಾರಗಳಲ್ಲಿ ಅವರಲ್ಲಿ ಜಾಗೃತ ಆಗ್ತಾ ಸಂಬಂಧದ ಅನುಭವ ಆಯಿತು. ಅದೇ ರೀತಿ ಅವರು ಪುಣ್ಯ ಖಾತೆ ಆಗ್ತಾ ಪುರುಷಾರ್ಥದಲ್ಲಿನೂ ಮುಂದುವರೆದರು. ಈಗ ನಾವು ಇದು ಯಾರಿಗೆ ಯೋಗ? ಅದೇ ಕ್ವಶನ್ ಬರ್ತಾ ಇದೆ ನಮ್ಮದು
ಪ್ರವೃತ್ತಿ ಮಾರ್ಗದಲ್ಲಿರ್ತಕ್ಕಂಥ ಅಂದ್ರೆ ಇದು ಯಾರು ಬಾಬಾ ಜ್ಞಾನದಲ್ಲಿದ್ದು ಸರೆಂಡರ್ ಹಾಕೋರಿಗೆ ಅಲ್ಲ. ಅಲ್ಲಂದ್ರೇನು ಮಾಡ್ಬೋದು, ಹಾ ಅನುಭವ ಮಾಡೋಕ್ಕೇನು ತಪ್ಪಂತಲ್ಲ. ಹಾ. ಅಂದ್ರೆ ಜಾಸ್ತಿ ಹೆಚ್ಚಿಗೆ ಹಾ ಯೋಗದಲ್ಲಿ ಭಾಳ ಡಿಸ್ಟರ್ಬು, ಹ್ಮ್ ಏಕಾಗ್ರತೆ ಇಲ್ಲ, ವ್ಯರ್ಥ ಬರ್ತದೆ. ಹ್ಮ್ ಯಾವುದೋ ಒಂಥರ ಕನಸಿನ ರೂಪದಲ್ಲಿ ಬರೋದು, ಲೆಕ್ಕಾಚಾರದ ರೂಪದಲ್ಲಿ ಬರೋದು, ದೇಹ ಕಾಯಿಲೆ ಸಂಬಂಧ ರೂಪ, ಅನೇಕ ಪರಿಸ್ಥಿತಿಗಳಂತೂ ನಾವು ನಮ್ಮ ಜೀವನದಲ್ಲಿ ಇದ್ದಾವೆ. ಹಾ ನಿರಂತರ ಏಕರ ಸ್ಥಿತಿ ನೋಡ್ರಿ. ಈಗ ಸಂಬಂಧ ಬಿಟ್ಟು ನಮ್ಮ ಜೀವನ ಇರೋಕ್ಕಾಗ್ತದ? ಲೌಕಿಕ ರೂಪದಲ್ಲಿ ಇಲ್ಲ ಇಲ್ಲ. ಸಂಬಂಧ ಇಲ್ಲದೆ ನಮ್ಮ ಜೀವನ ಇಲ್ಲ. ಅದರಲ್ಲಿ ಯಾರೋ ಒಬ್ರು ಕೊರತೆ, ಒಬ್ರು ಇಲ್ಲ ಅಂದ್ರೆ ಅವ್ರು ಇಲ್ಲ ಇಲ್ಲ ಅನ್ಸುತ್ತೆ. ಹ್ಮ್ ಆಮೇಲೆ ನಮ್ಮ 63 ಜನ್ಮ, ನಮ್ಮ ತಲೆ ಮೇಲೆ ಇರ್ತಕ್ಕಂಥ 63 ಜನ್ಮ ಸಂಸ್ಕಾರ ಏನಿದೆ, ಅದ್ರ ಲೆಕ್ಕಾಚಾರ ಆಗೋದಕ್ಕೆ ನಾವು ಸಮಾನ. ಇದು ಪರಧರ್ಮ, ದೇಹದ ಧರ್ಮದಲ್ಲಿದ್ದೀವಿ. ಸ್ವಧರ್ಮದಲ್ಲಿ ಹೋಗ್ತೇವೆ ನೋಡ್ರಿ, ಸಮಾನ. ತಂದೆ ಸಂಬಂಧದಲ್ಲಿ ಯಾವ ಸಮಾನ, ತಾಯಿ ಸಂಬಂಧದಲ್ಲಿ ಯಾವ ಸಮಾನ, ಮಗನ ಸಂಬಂಧದಲ್ಲಿ ಯಾವ ಸಮಾನ. ನಾನು ಆ್ಯಕ್ಚುಲಿ ಈಗ ಆತ್ಮಿಕ ವಾರಸತ್ವವನ್ನು ಪಡ್ಕೋಬೇಕಾಗಿ ಆ್ಯಕ್ಚುಲಿ ಇದೆ. ಅದನ್ನು ನಾನು ಅಲೌಕಿಕ ಜೀವನದಲ್ಲಿ ಕರ್ಮ ಮಾಡ್ತಾ ನೋಡ್ರಿ. ಬಾಬಾ ದಾನ ಮಾಡಂತಾರೆ. ದಾನ ಮಾಡೋದು ಗುಣದಾನ. ದಾನ ಅಂದರೆ ಇದೇ ಗುಣದಾನ. ಜಗತ್ತಿನಲ್ಲಿ ಕೇಳೋದೇನು, ದೇವರ ಹತ್ರ ಬೇಡೋದಾಗಲಿ, ಗುರುಗಳು ಸ್ವಾಮಿ ಹತ್ರ ಚಿಂತನೆ ಮಾಡಿ ಅವ್ರು ಬಯಸೋದಾಗಲಿ, ಆಟೋಮೆಟಿಕ್ ಸುಖ ಬೇಕು, ಶಾಂತಿ. ನೋಡ್ರಿ, ನಂಗೆ ಇನ್ನೊಂದು ಪ್ರಶ್ನೆ ಬರ್ತಾ ಇತ್ತು. ಈಗ ನಾವು ನಾರ್ಮಲ್ ಆಗಿ ಇರ್ತೀವಿ, ನಾರ್ಮಲ್ ಆಗಿರೋದ್ರಲ್ಲಿ ನಾವು ಅನೇಕ ಸಂಬಂಧಗಳಲ್ಲಿ ಬರ್ತೀವಿ. ತಂದೆ ತಾಯಿ, ಅಕ್ಕ ತಂಗಿ, ಹೀಗೆ ಅನೇಕ ಸಂಬಂಧಗಳಲ್ಲಿ ಬರ್ತೀವಿ. ಇದು ನಾವು ಸಾಕಾರ ರೂಪದಲ್ಲಿದೆ, ಆದರೆ ಭಗವಂತ ನಿರಾಕಾರ ರೂಪದಲ್ಲಿದ್ದಾನೆ. ಈಗ ಸಾಕಾರ ರೂಪದಲ್ಲಿ ನಾವು ನ್ಯಾಚುರಲ್ ಆಗಿ ಬಂದ್ಬಿಡ್ತೀವಿ. ಅದೇ ನಿರಾಕಾರ ರೂಪದಲ್ಲಿ ಅಂದ್ರೆ ಲಾಂಗ್ ಟರ್ಮ್ ನೆನ್ಪು ಮಾಡಬೇಕು, ಅಥವಾ ಬಹಳ ಹೊತ್ತು ಅದೇ ರೂಪದಲ್ಲಿ ಇರಬೇಕು, ಕನೆಕ್ಷನ್ ಜೋಡಿಸ್ಬೇಕು ಅಂದ್ರೆ ನಾವಿಲ್ಲಿ ಸಾಕಾರದ ಅನುಭವ ಆಗೋದಕ್ಕೆ ಬಾಬಾ ನೋಡ್ರಿ ನಿರಾಕಾರ. ನಿರಾಕಾರ ತಂದೆ ಆಕಾರಿಯಾಗಿ ಸಾಕಾರದಲ್ಲಿ ಬಂದಿದೆ. ಈಗ ನಾವು ನಮ್ಮನ್ನ ಸಾಕಾರಿಗಳನ್ನ ಸಾಕಾರಿ ಜೀವನದಲ್ಲಿದ್ದೀವಿ, ಸಾಕಾರದಲ್ಲಿ ಹಳೆ ಜಗತ್ತಿನಲ್ಲಿ ನಮ್ಮನ್ನು ಆಕಾರಿಗಳಿಂದ ಆಕಾರಿ ನಿರಾಕಾರ ಸ್ವರೂಪಕ್ಕೆ ಕರ್ಕೊಂಡು ಹೋಗ್ತಾರೆ. ಏಕದಮ್ ನಮ್ಮದು ನಿರಾಕಾರ ಸ್ವರೂಪಕ್ಕೆ ಹೋಗೋಕ್ಕಿಲ್ಲ. ಆದರೆ ಬಾಬಾ ಭಿನ್ನ ಭಿನ್ನ ಡ್ರಿಲ್ಗಳನ್ನು ಮಾಡಿಸ್ತಾರೆ. ಯಾಕಂದರೆ ಅಭ್ಯಾಸ ಆಗಬೇಕು, ಪ್ರಾಕ್ಟೀಸ್ ಆಗಬೇಕು. ಓಕೆ, ಅದು ಈಗ ನೀವು ಹೇಳಿದ ಪ್ರಕಾರ ಈ ಸಮಾನ ತಗೊಂಡ್ವಿ. ಈಗ ನಾವು ಒಂದು ರೀತಿ ಹೇಳ್ಬೇಕಂದ್ರೆ ಬಾಬಾ ಮುರಳಿಯಲ್ಲಿ ಹೇಳ್ತಾರೆ, ನಿಮಗೆ 3 ತಂದೆ, ನಿಮಗೆ 2 ತಂದೆಯರು ಅಂತ ಕೇಳ್ತಾರೆ. ಇದು ಹೊರಗಿನವ್ರು ಕೇಳಿದರೆ ನಗ್ತಾರೆ, ಯಾಕಂದ್ರೆ ಇವ್ರೇನು ಹಿಂಗೆ ಮಾತಾಡ್ತಾರೆ. ಆ್ಯಕ್ಚುಲಿ ಈ ತಂದೆ ಎಂಬ ಸಬ್ಜೆಕ್ಟ್ ಬಂದಾಗ ಪಾರಲೌಕಿಕ ತಂದೆ ಪರಮಾತ್ಮ, ಈಗ ಅಲೌಕಿಕ ತಂದೆ ಬ್ರಹ್ಮ ಬಾಬನ ಮೂಲಕ ನಮಗೆ ಅಲೌಕಿಕ ತಂದೆ ಆಗಿದೆ. ಸಾಕಾರ ತಂದೆ ಅಂತೂ ಬಾಬಾ ಹೇಳೋ ಪ್ರಕಾರ ದ್ವಾಪರದಲ್ಲಿದ್ದಾರೆ, ಕಲಿಯುಗದಲ್ಲಿದ್ದಾರೆ, ತ್ರೇತಾಯುಗದಲ್ಲಿದ್ದಾರೆ, ಸತ್ಯಯುಗದಲ್ಲಿ. ಈಗ ಸಾಕಾರಿ ತಂದೆ ಅನುಭವ ಆಗೋದಕ್ಕೆ ಸಾಧ್ಯ ಇಲ್ಲ, ಭಾವ ನಿರಾಕಾರ. ಆಮೇಲೆ ಈಗ ನಮಗೆ 2 ಸಂಸಾರ. ಎಷ್ಟು ಸಂಸಾರ ಕರೆ? 2 ಸಂಸಾರ. ಒಂದು ಲೌಕಿಕ ಜಿಮ್ಮೆವಾರಿಗಳನ್ನು ನಿಭಾಯಿಸಬೇಕು, ಇದೊಂದು ಸಂಸಾರ, ದೇಹದಾರಿಗಳ ಸಂಸಾರ. ಒಂದು ನಿರಾಕಾರ ತಂದೆ ಜೊತೆಗೆ ಸಂಸಾರ ಮಾಡಬೇಕು, ಅಲೌಕಿಕ. ಯಾಕಂದ್ರೆ ತಂದೆ ತಾಯಿ ಸರ್ವ ಸಂಬಂಧದ ಅನುಭವ ಆಗ್ಬೇಕು. ನೋಡ್ರಿ, ಇಲ್ಲಿ ಉದ್ದೇಶ ನಾವು ಜೀವನ ಮಾಡ್ತೀವಿ, ತಂದೆ ತಾಯಿ ಮಕ್ಕಳು, ಇದೊಂದು ಸಂಸಾರ. ಇದರಲ್ಲಿ ಸುಖ ಇದೆ, ದುಃಖ ಇದೆ, ಜೀವನ ಇದೆ, ಇದು ಎಲ್ಲ ಥರ ಇದೆ. ಈಗ ನಾವು ಇನ್ನೊಂದು ನಿಮಗೆ ಎಕ್ಸಾಂಪಲ್ ರೂಪದಲ್ಲಿ ತಿಳಿಸ್ಬೇಕಂದ್ರೆ, ಸಂಸಾರ ಜೀವನ ಎಲ್ಲಿ ಮಾಡ್ತವೆ? ಮಾಮೂಲು ಲೌಕಿಕ ರೂಪದಲ್ಲಿ ಎಲ್ಲಿ ಮಾಡ್ತಾರೆ? ಎಲ್ಲಿ ಮಾಡ್ತೀವಿ? ಮನೆಯಲ್ಲಿ ಮಾಡ್ತೀವಿ. ಈಗ ನಾವು ಬಾಬನ ಜೊತೆ ಎಲ್ಲಿ ಮಾಡ್ಬೇಕು ಸಂಸಾರ? ಆ ಅನುಭವ ಹೆಂಗೆ ಮಾಡ್ಬೇಕು? ಆ ರಸ ಪ್ರಾಪ್ತಿಗಳನ್ನ ನೋಡಿ, ತಂದೆ ತಾಯಿ, ಶಿಕ್ಷಕ, ಸ್ನೇಹಿತ, ಸಾಕಾರದಲ್ಲಿ ಶಿಕ್ಷಣ ರೂಪದಲ್ಲಿ ನಿರಾಕಾರನೇ. ಆದರೆ ಶಿಕ್ಷಣ ತೆಗೆದುಕೊಳ್ತೀವಿ, ಆದರೆ ಅನುಭವ ಆಗ್ಬೇಕು, ನಾವು ಆ ಸ್ವರೂಪದಲ್ಲಿ ಬರಬೇಕು. ಅದ್ರಂಗೆ ಇಲ್ಲಿ ಉದ್ದೇಶ ಒಂದೇ, ಬಾಬಾ ನೆನಪು ಎಲ್ಲಿ ಮಾಡಂತ ಹೇಳ್ತಾರೆ ನಮಗೆ? ಪರಂಧಾಮದಲ್ಲೇ ಮಗು ನೆನಪು ಮಾಡಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ಆತ್ಮರೂಪಿ ಬ್ಯಾಟ್ರಿ ಚಾರ್ಜ್ ಆಗ್ಬೇಕಪ್ಪ ಅಂದ್ರೆ, ನಮ್ಮ ಸಂಸ್ಕಾರಗಳನ್ನು ವಿನಾಶ ಆಗ್ಬೇಕಪ್ಪ ಅಂದ್ರೆ,
ಸಂಸ್ಕಾರಗಳನ್ನು 63 ಜನ್ಮದ ಪಾಪದ ಸಂಸ್ಕಾರಗಳ ಸಮಾಪ್ತಿ ಮಾಡ್ಬೇಕಂದ್ರೆ ಈ ಪರಧರ್ಮದಿಂದ ಸ್ವಧರ್ಮದಲ್ಲಿ ಹೋಗ್ಬೇಕು. ನಾವು ಸ್ವಧರ್ಮದಲ್ಲಿ ನಾವು ಸ್ಥಿತ ಆಗ್ಬೇಕು. ಸ್ವಯಂ ಆತ್ಮ ಅಂತ ತಿಳ್ಕೊಂಡು ಮನಸ್ಸು ಬುದ್ಧಿಯಿಂದ ದೇಹದಿಂದ ಭಿನ್ನಾಗಿ ತಂದೆ ಜೊತೆಗೆ ಕನೆಕ್ಟ್ ಆಗಿ ಸ್ವಧರ್ಮ ಅಂದರೆ ಶಾಂತಿ, ಸ್ವಧರ್ಮ ಸ್ಥಿತ ಆಗಿ ಎಷ್ಟು ಸಮಯ ನಾವು ಆ ಧರ್ಮದಲ್ಲಿ ಸ್ಥಿತ ಆಗ್ತೀವಿ ಅಷ್ಟು ನಮ್ಮ ವಿಕರ್ಮಗಳು ವಿನಾಶ ಆಗುತ್ತೆ. ಅದಕ್ಕೆ ಈಗ ನೀವು ಕೇಳಿದ ಪ್ರಶ್ನೆ ನಿರಂತರತೆಗೆ ನೋಡ್ರಿ, ನಾವೀಗ ಯೋಗ ಮಾಡ್ತೀವಿ, ಎಷ್ಟು ಸಮಯ ಪರಂಧಾಮದಲ್ಲಿ ಸ್ವಧರ್ಮದಲ್ಲಿ ಸ್ಥಿತ ಆಗ್ತೀವಿ? ಹೆಚ್ಚೆಚ್ಚು ಅಂದ್ರೆ 1 ನಿಮಿಷ ಆಗೋದ್ರೂ ಕಷ್ಟನೇ. ನನ್ನ ಅನುಭವ ಪ್ರಕಾರ ನಾನೇ 1 ನಿಮಿಷ ಏಕಾಗ್ರ ಆಗಿ ಆ ಸ್ಥಿತಿಯಲ್ಲಿ ಸ್ಥಿತ ಆಗೋದು ಭಾಳ ಕಷ್ಟ. ಯಾಕಂದರೆ ಮಧ್ಯದಲ್ಲಿ ಸಂಸ್ಕಾರದ ರಾಸ ಅಂದ್ರೇನು, ನೋಡಿದ್ದು, ಕೇಳಿದ್ದು, ಮಾತಾಡಿದ್ದು, ಯಾವುದೋ ಒಂದು ಸಮಯ ಅನುಭವ ಮಾಡಿದ್ದು ಅಲ್ಲಿ ಏನು ಬರ್ತದೆ, ದೃಶ್ಯದ ರೂಪದಲ್ಲಿ, ಸಂಕಲ್ಪ ರೂಪದಲ್ಲಿ, ವ್ಯರ್ಥ ರೂಪದಲ್ಲಿ ಕಾಣಿಸ್ತದೆ, ಏಕಾಗ್ರತೆ ಇಲ್ಲ. ಅದಕ್ಕಾಗಿ ನನ್ನ ಅನುಭವ ಪ್ರಕಾರ ಪ್ರವೃತ್ತಿ ಮಾರ್ಗದಲ್ಲಿರ್ತಕ್ಕಂಥ ನಾವೇನು ಆತ್ಮಗಳಿದ್ದೀವಿ, ಪುರುಷಾರ್ಥಗಳಿದ್ದೀವಿ, ನಮಗೆ ಈ 7 ಸಂಬಂಧದ ಸಮಾನದ ಅನುಭವ ಅವಶ್ಯಕತೆ. ಅಂದ್ರೆ ನೀವು ಹೇಳ್ತಾ ಇದ್ದೀರಿ ಎಲ್ಲರೂ ಮಾಡಿದ್ರೆ ನಡೀತಾ? ಎಲ್ಲರೂ ಮಾಡಬಹುದು. ಯಾರಿಗೆ ಯೋಗದಲ್ಲಿ ನಿರಂತರತೆ ಇಲ್ಲ, ಕಷ್ಟ ವ್ಯರ್ಥ ಬರ್ತದೆ, ಡಿಸ್ಟರ್ಬ್ ಆಗ್ತದೆ, ಪರಿಸ್ಥಿತಿಗಳು ಬರ್ತದೆ, ಅವರಿಗೆ ಈ 7 ಪ್ರತಿಯೊಬ್ಬರು ಇದೆ. ಯಾಕಂದ್ರೆ ಆಕ್ಚುಲಿ ನಾವು ಸತೋಗುಣಗಳಿಂದ ಸಂಪನ್ನ ಆಗ್ಬೇಕು. ನಮ್ಮ ಆತ್ಮ ಧರ್ಮ, ಆತ್ಮದ ಗುಣ, ನಮ್ಮ ವಾಸ್ತವಿಕತೆ ಅಂದ್ರೇ ಈ 7 ಗುಣಗಳು, ಸತೋಗುಣಗಳು. ಯಾವ ರೀತಿ ಶರೀರದ ಮೊದಲನೇ ಸಂಚಿಕೆಯಲ್ಲೂ ನಾವು ಅನುಭವ ಮಾಡಿದ್ವಿ. ಯಾವ ರೀತಿ ಶರೀರ 5 ತತ್ವಗಳಂದ್ರೆ 5 ಪದಾರ್ಥಗಳಿಂದ ಕೂಡಿದೆ. ಆ ಸಹಜವಾಗಿ ಇದನ್ನು ಕೊಡಲೇಬೇಕು ನಾವು. ಒಂದು ಇಲ್ಲಂದ್ರೂ ಶರೀರ ನಿರ್ವಹಣೆ ಆಗಲ್ಲ. ಆತ್ಮನು ಈ ಸತೋಗುಣಗಳು, ಒಂದು ಗುಣದ ಕೊರತೆ ಆದರೂ ಸಂತುಷ್ಟತೆ ಅನುಭವ ಆಗೋದಲ್ಲ, ಖುಷಿ ಇಲ್ಲ, ಆನಂದ ಆಗೋದಿಲ್ಲ. ಅದಕ್ಕೆ ನಾವು ಮನಸ್ಸು ಬುದ್ಧಿಯನ್ನು ಜೋಡಿಸ್ತಾ ಸಮಾನದಲ್ಲಿ, ಈಗ ನಾವು 3 ಸಮಾನ ತಗೊಂಡ್ರಿ. ಆ್ಯಕ್ಚುಲಿ ಮಾತಾ ಪಿತಾ ಮಡಿಲೇನಂದಾಗ ನೋಡು, ಮಗುವಿಗೆ ಯಾವುದಾದ್ರೂ ಚಿಂತೆ ಇದೆಯಾ? ಇಲ್ಲ. ಜವಾಬ್ದಾರಿ ಇದೆಯಾ? ಜವಾಬ್ದಾರಿ ಇಲ್ಲ, ಚಿಂತೆ ಇಲ್ಲ, ನಿಶ್ಚಿಂತ. ಬಾಲ್ಯಾವಸ್ಥೆ ಅಂದ್ರೇ ಬಾಬಾ ಅದಕ್ಕೆ ಮುರಳಿಗಳು ಹೇಳ್ತಾರೆ, ನಿಮ್ಮ ಬಾಲ್ಯಾವಸ್ಥೆ ಸ್ಮೃತಿಯಲ್ಲಿ ಇರ್ರಿ, ನಿಮ್ಮ ಬಾಲ್ಯಾವಸ್ಥೆಯನ್ನು ನೆನಪು ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಅಂದರೆ ಮಾತಾಪಿತ ಮಡಿಲು ಅಂತೇಳಿ ಆನಂದ ಸ್ವರೂಪ. ಆ್ಯಕ್ಚುಲಿ ನಮ್ಮದು ಆತ್ಮದ ಧರ್ಮ, ಆ್ಯಕ್ಚುಲಿ ಸ್ವಧರ್ಮ, ಈ 7 ಗುಣಗಳು ಸ್ವಧರ್ಮನೇ. ಇವತ್ತಿನ ಮುರಳಿ ಪ್ರಕಾರ ನಾವೇನು ಸಮಾನ ದಾರಿ ಅಂತೇನು ಸಮಾನ ತಗೊಂಡಿವಲ್ಲ, ಇದರ ಒಂದು ಎಕ್ಸಾಂಪಲ್ ಏನಂದರೆ ಶಾಂತಿಯಲ್ಲಿ ಸ್ಥಿತ ಆಗಬೇಕಪ್ಪ ಅಂದರೆ ಸೆಲ್ಫ್, ಆತ್ಮ ಆನಂದ. ಆನಂದ ಅಂದರೆ ಸೆಲ್ಫ್, ನಾನು ಯಾರು, ಸ್ವಯಂ ರಿಯಲೈಸೇಷನ್ ಅಂದರೆ ಆನಂದ. ತಂದೆ ಅಂದಾಗ ಅತೀಂದ್ರ ಸುಖದಾತ ಅನುಭವ ಜೊತೆಗೆ ಕನೆಕ್ಟ್ ಶಾಂತಿಗೆ ಹೋಗ್ಬೇಕಂದ್ರೂ ಸೆಲ್ಫ್ ರಿಯಲೈಸೇಷನ್, ಬಾಬ್ ಅಂದರೆ ತಂದೆಯ ರಿಯಲೈಸೇಷನ್, ಸ್ವಯಂ ತಂದೆ, ಆಮೇಲೆ ಕನೆಕ್ಟ್ ಆದಮೇಲೆ ಪರಂಧಾಮಕ್ಕೆ ಧರ್ಮದಲ್ಲಿ ಹೋಗ್ತಾನೆ, ಸ್ವಧರ್ಮದಲ್ಲಿ ಶಾಂತಿಯಿಂದಲೇ ಇನ್ನು ಅನೇಕ ಗುಣಧರ್ಮದಲ್ಲಿ ಬರಬೇಕಪ್ಪ ಅಂದರೆ ಫಸ್ಟ್ ನಾನು ಯಾರು ಎಂಬ ತಿಳ್ಕೊಬೇಕು, ನಾನು ಕನೆಕ್ಟ್, ನನ್ನ ಧರ್ಮ ತಿಳ್ಕೊಬೇಕು. ಆ ಪ್ರಕಾರ ನಾವು 3 ಧರ್ಮಗಳನ್ನು ಸಮಾನ ತಗೊಂಡ್ವಿ. ನಾವು ಸಮಾನ ತಗೊಂಡಿದ್ದೀವಲ್ಲ, ನಾನು ಆತ್ಮ ಆನಂದ ಸಾಗರ ಅಂದಾಗ ಮನಸ್ಸು ಬುದ್ಧಿ ಮೇಲೆ ಆನಂದ ಸಾಗರ ತಂದೆ ಜೊತೆಗೆ ಕನೆಕ್ಟ್ ಆಗುವಂಥ ಅನುಭವ ಮಾಡ್ತಾ ಆನಂದ ಸ್ವರೂಪ ಆತ್ಮ. ಯಾಕೆ ನಾನು ಬಾಬನ ಹತ್ರ ಕನೆಕ್ಟ್ ಆದೆ, ಬಾಬಾ ನನ್ನ ಹತ್ರ ಕನೆಕ್ಟ್ ಆದ. ಆ್ಯಕ್ಚುಲಿ ಯಾಕಂದರೆ ಈಗ ನನ್ನ ಜೊತೆಗೆ ಸಂಗಮಯುಗದಲ್ಲಿ ಬಾಬಾ ಆ್ಯಕ್ಟೂ ನಡೀತದೆ, ನನ್ನ ಆ್ಯಕ್ಟ್ ಇದೆ, ಬಾಬಾನ ಆ್ಯಕ್ಟ್ ಇದೆ. ಯಾಕೆಂದರೆ ಈ ಸಂಕಲ್ಪದಲ್ಲಿ ಏನು ಒಂದು ಮಹತ್ವವಿದೆ, ಈ ಸಮಾನದಲ್ಲಿ ಯಾವ ಮಹತ್ವ ಇದೆ ಅಂದರೆ ಇಲ್ಲಿ ನಾನು ಬಾಬಾ ಕಂಬೈನ್. ನಾನು ಬಾಬನ ಜೊತೆ ಕನೆಕ್ಟ್ ಇದ್ದೀನಿ, ಬಾಬಾ ನನ್ನ ಜೊತೆ ಕನೆಕ್ಟ್ ಇದೆ. ಫಸ್ಟ್ ನಮಗೆ ಸ್ವಧರ್ಮದ ಕನೆಕ್ಟಿವಿಟಿ ಬೇಕು. ಯಾಕಂದರೆ ನಮ್ಮಿಂದ ಏನಾಗಬೇಕಾಗಿದೆ, ಬಾಬಾನೂ ಇದ್ದಾರೆ ನಿರಾಕಾರ, ಇದಕ್ಕೆ ಅಂಟಿದ್ರು ಅಂಟ್ಲಾರ್ದಂಗಿದೆ. ಕಮಲ ಪುಷ್ಪ ಸಮಾನ ಅಂತ ಹೇಳ್ತಾರೆ. ಕೆಸರಿನಲ್ಲಿ ಇದು ಕೆಸರು, ಇದು ಹಳೆ ಜಗತ್ತು, ಇದಕ್ಕೆ ಅಂಟ್ಲಾರ್ದಂಗಿದ್ದಾರೆ. ಅವ್ರ ಸಮಾನ ನಮ್ಮನ್ನು ಮಾಡೋಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ, ನಮ್ಮನ್ನು ಸ್ವಧರ್ಮದಲ್ಲಿ
ಸ್ಥಿತ ಮಾಡ್ತಾ ಇದೆ. ಮುರಳಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮುರಳಿ ಅಂದ್ರೇ ದಿವ್ಯ ಗುಣಗಳ ಉಗುಚ್ಚು. ದಿನಾ ಮುರಳಿ ಕಂಪಲ್ಸರಿ ಮುರಳಿ ಕೇಳ್ತಾನೆ ಇರ್ಬೇಕು ನಾವು. ಇದರಲ್ಲಿ ದಿವ್ಯ ಗುಣ ಸತೋ ಗುಣಗಳು ಆಟೋಮೆಟಿಕ್ ಆಗಿ ಆತ್ಮದಲ್ಲಿ ಧಾರಣೆ ಆಗ್ತದೆ. ಅದು ಮೆಟೀರಿಯಲ್ ಇದ್ದಂಗೆ. ಈಗ ಅನ್ನೋರೆ ನಾವು ನಾನಾತ್ಮ ಆನಂದ ಸ್ವರೂಪ ಅಂಥೇಳಿ ತಗೊಂಡು ಆಮೇಲೆ ಪರಮಾತ್ಮನ ಜೊತೆ ಕನೆಕ್ಟ್ ಆಗಬೇಕಾ, ಅಥವಾ ಫಸ್ಟ್ ತಂದೆ ಅನುಭವ ಮಾಡ್ಬೇಕಂದ್ರೆ ಪರಮಾತ್ಮ ನನ್ನ ತಂದೆ, ಹಾಗೆ ನಾನು ಆನಂದ ಸ್ವರೂಪ, ಪರಮಾತ್ಮ ಆನಂದ ಸಾಗರ ಆಗಿದ್ದಾರೆ ಅಂತ ಕನೆಕ್ಟ್ ಆಗ್ಬೇಕಾ ಅಂತ? ಈಗ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ನಾವು ಸ್ವಧರ್ಮದಲ್ಲಿ ಹೋಗ್ತಾ ಇದೀವಿ, ಸ್ವಧರ್ಮದಲ್ಲಿ ಸ್ಥಿತ ಆಗ್ತದೆ. ಫಸ್ಟ್ ನಾನು ಆತ್ಮ, ಸೆಲ್ಫ್, ನಾನು ಆತ್ಮ. ಆನಂದ ಸಾಗರ ಅಂದ್ರೆ ಯಾರು? ತಂದೆ. ಮನಸ್ಸು ಬುದ್ಧಿ ಎಲ್ಲಿ ಹೋಗ್ತು? ಮನಸ್ಸು ಬುದ್ಧಿಯನ್ನ ಪರಂಧಾಮದಲ್ಲಿ ಆನಂದ ಸಾಗರ ಶಿವ ತಂದೆಯ ದಿವ್ಯ ಮಡಿಲು ಅಂದ್ರೆ ಕನೆಕ್ಟ್ ಆದೆ. ಆನಂದ ಸ್ವರೂಪ ಸಮಾನದಾರಿ ಆತ್ಮ ನಾನು. ಈ ದಿನದ ಬಾಬಾ ಏನು ವರದಾನ ಕೊಟ್ಟರು ಅದನ್ನು ಜೋಡಿಸ್ತೀವಿ. ಆ ಸಮಾನದಾರಿ ಆಗ್ಬೇಕಪ್ಪ ಅಂದ್ರೆ ನಾನು ಸ್ವಧರ್ಮದಲ್ಲಿ ಸ್ಥಿತ ಆಗ್ಬೇಕು. ಈಗ ನೆಕ್ಸ್ಟ್ ನೋಡಿ, ಬಾಲ್ಯಾವಸ್ಥೆ ಆಯ್ತು ನಮ್ಮದು, ಯುವಾವಸ್ಥೆಯಲ್ಲಿ ಹೋಗ್ತೀವಿ. ನಾವು ಅನುಭವ ಮಾಡಿದ ಪ್ರಕಾರ ಯುವಾವಸ್ಥೆಯಲ್ಲಿ ಶಿಕ್ಷಕ ಸ್ನೇಹಿತ. ಈಗ ಚಾರಧಾಮದ ಅನುಭವ ನಿಮಗೆ ಕಿರುಪರಿಚಯನ ಚಾರಧಾಮದಲ್ಲಿ ನಾನು ಯಾವ ರೀತಿ ಸಂಬಂಧಗಳನ್ನು ಅನುಭವ ಮಾಡೋಣಂತ ಅದರ ಕ್ಲಿಯರಿಸ್ ಕೊಟ್ಟು ಆಮೇಲೆ ಅನುಭವ ಮಾಡೋಣ. ನೋಡ್ರಿ, ಈಗ ಮಾತಾಪಿತಾ ಆದಮೇಲೆ ಯುವಾವಸ್ಥೆಯಲ್ಲಿ ಯಾವ ರೀತಿ ಲೌಕಿಕ ರೂಪದಲ್ಲಿ ತಂದೆ ತಾಯಿಗಳು ಏನು ಮಾಡ್ತಾರೆ? ಸ್ಕೂಲಿಗೆ ಕಳಿಸ್ತಾರೆ. ಈಗ ನಾವು ಕುಟೀರ ಬಾಬನ್ ಹೇಳ್ತಾರೆ ಅವ್ಯಕ್ತ ಮುರಳಿಗಳಲ್ಲಿ, ನಿಮಗೇನಾದರೂ ವ್ಯರ್ಥ ಸಂಕಲ್ಪಗಳು, ಆಮೇಲೆ ಏನಾದರೂ ಪರಿಸ್ಥಿತಿಗಳು, ಆಮೇಲೆ ಶಕ್ತಿ ತಗೋಬೇಕಪ್ಪ ಅಂದರೆ ನನ್ನ ಹತ್ರ ವಾರ್ತಾಲಾಪ ಮಾಡಬೇಕಂದ್ರೆ ಚಾರಧಾಮದ ವಿವರಣೆ ಕೊಡ್ತಾರೆ. ಆದರೆ ನಾವು ಸಂಬಂಧದಲ್ಲಿ ಬಾಬನ ಅನುಭವ ಮಾಡೋದಕ್ಕಾಗಿ ನಮ್ಮದು ಸೀರಿಯಲ್ ಆಗಿ ಫಸ್ಟ್ ಕುಟೀರದಲ್ಲಿ ಶಿಕ್ಷಕ, ಬಾಲ್ಯಾವಸ್ಥೆ ಅಂದರೆ ಶಿಕ್ಷಕನ ಸಮ್ಮುಖದಲ್ಲಿ ಬರ್ತೀವಿ. ಶಿಕ್ಷಕನ ಸಮ್ಮುಖದಲ್ಲಿ ಬಾಬಾ ಏನು ಹೇಳ್ತಾರೆ? ಕುಟೀರದಲ್ಲಿ ಸೆಕೆಂಡ್ ಮೇ ಆ ಜಾವ್ ಕುಟಿಯಮ್ಮೆ ಅಂದರೆ ವಾರ್ತಾಲಾಪ. ನಮ್ಮ ಜೀವನದಲ್ಲಿ ನೋಡ್ರಿ, ಶಾರೀರಿಕವಾದ ಸಂಬಂಧಕ್ಕೆ ಸಂಬಂಧಪಟ್ಟಂಥದ್ದು ಕಾಯಿಲೆ ರೂಪದಲ್ಲಾಗಿರ್ಬೋದು, ಸಂಬಂಧ ರೂಪದಲ್ಲಾಗಿರ್ಬೋದು, ವ್ಯವಹಾರ ರೂಪದಲ್ಲ, ಅನೇಕ ಪ್ರಶ್ನೆಗಳಿದೆ ನಮ್ಮ ಜೀವನ. ಕಾಲಕ್ಕೆ ಸಂಬಂಧಪಟ್ಟದ್ದು ನಮಗೆ ಮುರಳಿಗಳಲ್ಲಿ ಬಾಬಾ ಕ್ಲಿಯರ್ ಮಾಡ್ತಾರೆ. ಆದ್ರೂ ಒಂದು ಟೈಮ್ ನಮ್ಗೆ ಏನೋ ಒಂದು ಪರ್ಸ್ನಲ್ ಆಗಿ ಬಾಬಾನ ಹತ್ರ ವಾರ್ತಾಲಾಪ ಮಾಡಬೇಕು, ಏನನ್ನ ತಿಳಿಸ್ಬೇಕು, ತಿಳ್ಕೊಬೇಕಂದ್ರೆ ಮನಸ್ಸು ಬುದ್ಧಿ ಕುಟೀರ ಹತ್ರ ಬಾ ಅಂತ. ನಾವೀಗ ಚಾರಧಾಮ ಎಕ್ಸ್ಪೀರಿಯನ್ಸ್ ವಿತ್ ರಿಲೇಶನ್ ಅಂದ್ರೆ ಫಸ್ಟ್ ಚಾರಧಾಮದಲ್ಲಿ ಕುಟೀರಕ್ಕೆ ಹೋಗಿ ನಾವು ಫಸ್ಟ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನಮ್ದು ಶುರುವಾಯ್ತು, ಶಿಕ್ಷಣ ಶುರುವಾಯ್ತು. ಈ ಶಿಕ್ಷಕನ ಸಂಬಂಧದಲ್ಲಿ ಬಂದ್ವಿ. ನಮ್ಮ ಜೀವನ, ಈ ಈಶ್ವರ ಜೀವನ ಫಸ್ಟ್ ನಮ್ಗೆ ಶಿಕ್ಷಕನ ಸಮ್ಮುಖ ಕನೆಕ್ಟಿವಿಟಿಲಿ ಬಂದ್ವಿ. ಸೂಕ್ಷ್ಮವಾಗಿ ಮಾತಾಪಿತಾ ಮಡಿಲಿನಲ್ಲಿ ಯಾವ ರೀತಿ ಅಂದ್ರೆ ಬಾಬಾನ ಮಡಿಲಿನಲ್ಲಿ, ಅದೊಂದು ನಿಮ್ಗೆ ಅನುಭವ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವಾಗ ಶಿವಬಾಬಾ ಬ್ರಹ್ಮ ಬಾಬಾರವರ ತನುವಿನಲ್ಲಿ ಬಂದರು, ಆ ಸೆಕೆಂಡ್ನಲ್ಲಿ ವಿಶ್ವದ ಆತ್ಮಗಳನ್ನು ತನ್ನ ಮಡಿಲೇ ತಗೊಂಡ್ಬಿಟ್ರು. ಯಾಕಂದ್ರೆ ಬಾಬಾ ಬರ್ತ್ಡೇ, ಮಕ್ಕಳ ಬರ್ತ್ಡೇ ಎಟ್ ಎ ಟೈಮ್ ಅಂತಾರೆ. ಆ ಒಂದು ಬರ್ತ್ಡೇ ಸೆಕೆಂಡ್ ಒಂದೇ ಸಮಯ ಅಂದರೆ ಬಾಬನ್ ದಿವ್ಯ ಜನ್ಮ, ನಮ್ಮದು ದಿವ್ಯ ಜನ್ಮ. ಆದರೆ ನಂಬರ್ ವಾರಾಗಿ ಕರ್ಮಫಲದ ಅನುಸಾರವಾಗಿ ಕರ್ಮಫಲ ಮುಗಿದ್ಮೇಲೆ ನಂಬರ್ ವಾಗಿ ಒಳಗಡೆ ಎಂಟರ್ ಆದ್ಮೇಲೆ ರಿಯಲೈಸೇಷನ್ ಆಗ್ತದೆ. ಜ್ಞಾನಕ್ಕೆ ಬಂದಮೇಲೆ, ಮುರಳಿ ಸಂಪರ್ಕ ಬಂದಮೇಲೆ ಇವೆಲ್ಲ ಸಂಬಂಧ ಪರಮಾತ್ಮನ ಜೊತೆಗಿರ್ತಕ್ಕಂಥ ಸಂಬಂಧ, ಜೀವನ, ಜ್ಞಾನ ಇದೆಲ್ಲ ಅನುಭವ ಆಗ್ತದೆ. ಅದಕ್ಕೆ ಇಲ್ಲಿ ನಾವು ಕುಟೀರದಲ್ಲಿ ಶಿಕ್ಷಕನ ಸಂಬಂಧ ರೂಪದಲ್ಲಿ ಬಾಬನ ಸಮ್ಮುಖದಲ್ಲಿದ್ದೇನಂತ ಬಾಬನಿಂದ ವರದಾನ ಬಾಬಾ ಮುರಳಿಗಳಲ್ಲಿ ಹೇಳ್ತಾರೆ. ನನ್ನ ಜೊತೆಗೆ ವರದಾನಗಳನ್ನು ಅನುಭವ ಮಾಡ್ರಿ. ನೋಡ್ರಿ, ನಮ್ಮ ಲೌಕಿಕ ಜೀವನದಲ್ಲೇನು ಹಿರಿಯರಿಗೆ ನಾವು ನಮಸ್ಕಾರ ಮಾಡಿ ಹೊರಗಡೆ ಹೋಗ್ತೀವಿ, ಅಲ್ಲಿ ಬ್ಲೆಸ್ಸಿಂಗ್ ತಗೊಂಡು ಶಿಕ್ಷಕನಿಂದನೂ ಬ್ಲೆಸ್ಸಿಂಗ್ ತಗೋ, ಗುರುವನು ಆಶೀರ್ವಾದ ಕೊಡ್ತಾರೆ. ಅದರಂಗೆ ಕುಟೀರದಲ್ಲಿನೂ ನಾವು ನೀವು ಹೇಳ್ತಾ ಇದ್ರಿ 4 ಚಾರಧಾಮದಲ್ಲಿ ಅನುಭವ ಮಾಡಬೇಕು. ಫಸ್ಟ್ ಹೇಳ್ತಾ ಇದ್ರಿ ಕುಟೀರ, ನೆಕ್ಸ್ಟ್ ಅನ್ನೋರೆ ನೆಕ್ಸ್ಟ್ ಬಾಬಾ ರೂಮ್. ಹಿಂಗೆ ನಿಮಗೆ ಸಾರ ರೂಪದಲ್ಲಿ ಹೇಳ್ತಾನೆ. ಕುಟಿಯಾದಲ್ಲಿ ಶಿಕ್ಷಕ, ಬಾಬಾ ರೂಮ್ನಲ್ಲಿ ಬಾಬಾ ಕಮರ,
ಸ್ನೇಹಿತ ಸದ್ಗುರು, ಹ್ಮ್ ಇಷ್ಟರಲ್ಲಿ ಪ್ರಿಯತಮ, ಹ್ಮ್ ಶಾಂತಿ ಸಂವಾದಾತರ ಪತಿಪುತ್ರ. ಹ್ಮ್ ನೋಡಿ 4 ಅವಸ್ಥೆ. ಹ್ಮ್ ಬಾಲ್ಯಾವಸ್ಥೆಯಲ್ಲಿ ಮಾತಾಪಿತಾ ಅಂದಾಗ ಆಟೋಮೆಟಿಕ್ಕಾಗಿ ಸಹಜವಾಗಿ ಬಾಬಾ ನಮ್ಮನ್ನು ತನ್ನ ಮಡಿಲಲ್ಲಿ ತಗೊಂಡಾರೆ. ಹ್ಮ್ ಶಿಕ್ಷಕನಿಂದ ನಮ್ಮ ಜೀವನ ಈಶ್ವರಿ ಜೀವನ ರಿಯಲೈಸೇಷನ್ ಆಯ್ತಂದರೆ ಶಿಕ್ಷಕ, ಯುವಾವಸ್ಥೆ, ಸ್ನೇಹಿತ, ಹ್ಮ್ ಸದ್ಗುರು, ಹ್ಮ್ ಪ್ರೌಢಾವಸ್ಥೆ, ಲಾಸ್ಟ್ ಯಾವ ರೀತಿ ಬ್ರಹ್ಮ ಬಾಬಾ ಸಮಾನ ಸಂಪನ್ನ ಆದ ಅಂದ್ರೆ ಆ ಸ್ಟೇಜಿಗೆ ತಲುಪಬೇಕು ನಾವು. ಪತಿಪುತ್ರ ಆ್ಯಕ್ಚುಲಿ ಶಿವಬಾಬಾ ಶಿವ ತಂದೆ ಬಲಿಹಾರಿ ಆಗಿಬಿಟ್ಟಾರೆ. ಯಾರಿಗೆ? ಬ್ರಹ್ಮ ಬಾಬಾ. ಬ್ರಹ್ಮ ಬಾಬಾ ಸಂಪೂರ್ಣ ಬಲಿಹಾರಿ ಆದರು, ಶಿವಬಾಬಾನು ಬಲಿಹಾರಿ ಆಗಿದ್ರು. ಈಗ ಫಸ್ಟ್ ಫ್ರೆಂಡ್ಸ್ ಕಿಂಗ್ಡಮ್ ಅಂದರೆ ಯಾರ್ದೀಗ? ಫಸ್ಟ್ ರಾಜ್ಯ ಬ್ರಹ್ಮ ಬಾಬಾ. ಅಂದರೆ ಪುರುಷಾರ್ಥ ಅಂದರೆ ಅವ್ರ ಸ್ಥಿತಿ ಏನಾಯಿತು? ಹ್ಮ್ ಕರ್ಮಾತೀತ ಸ್ಥಿತಿಯಲ್ಲಿದ್ದಾರೆ. ಸಂಪೂರ್ಣ ಅಲೌಕಿಕ ಹ್ಮ್ ಕರ್ಮಾತೀತ ಅಶರೀರಿ. ಹ್ಮ್ ಬಾಬಾ ಯಾವ ರೀತಿ ಬಾಬ್ ಸಮಾನ ಅಂದರೆ ಬಾಬಾ ಹೇಗಿದ್ದಾರೆ ಆ ಒಂದು ಪೊಸಿಷನ್ ಸೇರಿದ್ದಾರೆ. ಹ್ಮ್ ಇಲ್ಲಿ ಆಕಾರಿಯಾಗಿದ್ರೂ ಪರಂಧಾಮದ ಸ್ಟೇಜ್. ಸಾಕಾರಿ ಆಕಾರದಲ್ಲಿ ನ್ಯಾರಪ್ಯಾರ ಆಗಿದ್ದಾರೆ ಅಷ್ಟೇ. ಸ್ಟೇಜು ಪರಂಧಾಮ. ಇದನ್ನು ಯಾವ ರೀತಿ ಅನುಭವ ಮಾಡೋಣ ಅಂತ ನಾವು ಮುಂದಿನ ಸಂಚಿಕೆಗಳ ಅನುಭವ ಮಾಡೋಣ. ಈಗ ನಾವು ಒಂದು ಸ್ವಮಾನವನ್ನು ತಗೊಂಡು ಕುಟೀರಕ್ಕೆ ಎಂಟ್ರಿ ಆಗೋಣ. ಕುಟೀರದಲ್ಲಿ ಶಿಕ್ಷಕನ ಸಂಬಂಧದಲ್ಲಿ ಯಾವ ಸ್ವಮಾನ ತಗೋಬೇಕು, ಏನು ಅನುಭವ ಮಾಡಬೇಕು ನೋಡಿ. ಬಾಬಾ ನಮಗೆ ಮುರಳಿಯಲ್ಲಿ ವರದಾನ ಕೊಡ್ತಾರೆ. ವರದಾನ ಕೊಡುವಂಥ ಉದ್ದೇಶ ಏನಂದರೆ ಆ ಸ್ವರೂಪ ಆಗಬೇಕು ವರದಾನ. ಆ ವರದಾನ ಸ್ವರೂಪ ಬರೋದಕ್ಕಾಗಿ ನಾವೀಗ ಇವತ್ತಿನ ಒಂದು ಎಕ್ಸಾಂಪಲ್ ಅಂದರೆ ಇವತ್ತು ಯಾವ ಥರ ದಿನದ ಸ್ವಮಾನವನ್ನು ಅನುಭವ ಮಾಡ್ಬೇಕಂತ ನಾವು ಈ ದಿನದ ಸ್ವಮಾನವನ್ನು ತಗೊಂಡ್ವಿ. ಆ್ಯಕ್ಚುಲಿ ದಿನ ಮುರಳಿಯಲ್ಲಿ ಬರ್ತಕ್ಕಂಥ ಸ್ವಮಾನ ಹೇಗಂದರೆ ಆ ವರದಾನವನ್ನು ನಾವು ಇದಕ್ಕೆ ಆ್ಯಡ್ ಮಾಡಬೇಕು. ಓಕೆ. ಈಗ ಶಿಕ್ಷಕನ ಸಂಬಂಧದ ಸ್ವಮಾನವನ್ನು ನಾವು ಯಾವ ರೀತಿ ತಗೋಬೇಕು, ಯಾವ ರೀತಿ ವರದಾನ ತಗೋಬೇಕು ಅಂತ ಅನುಭವ ಈಗ ಅನುಭವ ಮಾಡೋಣ. ನೀವು ಅದನ್ನು ಕೇಳ್ತಾ ಅನುಭವ ಮಾಡ್ರಿ. ಸರಿ. ನಾನು ಆತ್ಮ ಜ್ಞಾನಸಾಗರ ಶಿವ ತಂದೆಯ ದಿವ್ಯ ಮಡಿಲಿನಲ್ಲಿ ಜ್ಞಾನ ಸ್ವರೂಪ ಸ್ವಮಾನಧಾರಿ ಆತ್ಮ ನಾನು. ನಿರಂತರವಾಗಿ ಪರಮಧಾಮದಿಂದ ಜ್ಞಾನಸಾಗರ ಶಿವ ತಂದೆಯ ದಿವ್ಯ ಖಜಾನೆಯಿಂದ ಬರುವಂತಹ ಅತೀಂದ್ರಿಯ ಸುಖದ ಜ್ಞಾನದ ಲೈಟ್ನ ಕಿರಣಗಳು ಸರ್ವಾತ್ಮರಿಗೆ ತಲುಪ್ತಾ ಇದೆ. 4 ಕಡೆ ವಾಯುಮಂಡಲದಲ್ಲಿ ವ್ಯಾಪಿಸ್ತಾ ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹ ಮಂಡಲದವರೆಗೆ ತಲುಪ್ತಾ ಇದೆ. ಓಂ ಶಾಂತಿ. ಈ ರೀತಿ ನಾವು ಸ್ವಮಾನ ತಗೊಂಡ್ವಿ. ಇನ್ನು ಇದನ್ನು ಕ್ಲಿಯರಾಗಿ ವಿಸ್ತಾರವಾಗಿ ಯಾವ ರೀತಿ ವರದಾನ ತಗೋಬೇಕು, ಸ್ವಮಾನದಲ್ಲಿ ಆಳದಲ್ಲಿ ಹೋಗ್ಬೇಕನ್ನುವಂಥದ್ದನ್ನು ಮುಂದಿನ ಸಂಚಿಕೆ ನಾವು ಅನುಭವ ಮಾಡೋಣ. ಇಷ್ಟೊತ್ತು ತಾವು ಬಂದ್ರಿ, ಚೆನ್ನಾಗಿ ಅನುಭವ ಮಾಡಿಸಿದ್ರಿ ನಮ್ಮ ವೀಕ್ಷಕರಿಗೆ. ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು. ಓಂ ಶಾಂತಿ. ಓಂ ಶಾಂತಿ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಅನ್ನೋರು ನಮ್ಮ ಜೊತೆಗಿದ್ದು ಚಾರಧಾಮದಲ್ಲಿ ಅನೇಕ ಸಂಬಂಧಗಳನ್ನು ಹೇಗೆ ಅನುಭವ ಮಾಡೋದು ಮತ್ತು ಆ ಅನುಭವದಿಂದ ಆಗೋ ಪ್ರಾಪ್ತಿಗಳ ಬಗ್ಗೆ ತಿಳಿಸ್ಕೊಟ್ರು. ಇಷ್ಟೇ ಅಲ್ಲ, ನಾವು ಲೌಕಿಕದಲ್ಲಿ ಅನೇಕ ಅನುಭವ ಮಾಡಿರ್ತೇವೆ, ಆದರೆ ಅಲೌಕಿಕದಲ್ಲಿ ಕೂಡ ಅನುಭವ ಮಾಡಿ ಅದರಿಂದ ಆಗೋ ಪ್ರಾಪ್ತಿಗಳ ಬಗ್ಗೆ ಹೇಳಿಕೊಟ್ರು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.